ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರೊಬ್ಬರ ಮನೆಯಿಂದ ಕಳವಾದ ನಾಯಿ 12ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಪ್ರಕರಣ ದಾಖಲು. ಹೌದು, ಇಂತಹ ಪ್ರಕರಣವೊಂದು ನಡೆದಿರೋದು ಉತ್ತರ ಪ್ರದೇಶದ ಬರೇಲ್ವಿಯಲ್ಲಿ. ತನ್ನ ನೆರೆಮನೆಯ ಡಂಪಿ ಅಹಮದ್ ಎಂಬವರು ತನ್ನ ನಾಯಿಯನ್ನ ಕದ್ದಿದ್ದಾರೆ ಅಂತ ನ್ಯಾಯಾಧೀಶರು ಆರೋಪಿಸಿದ್ದಾರೆ. ದೂರಿನ ಆಧಾರದಲ್ಲಿ ಪೊಲೀಸರು 12 ಮಂದಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ನ್ಯಾಯಾಧೀಶರು ಹರ್ದೋಯಿ ನಿವಾಸಿಯಾಗಿದ್ದು ಬರೇಲಿಯಲ್ಲಿ ಕುಟುಂಬದ ಜೊತೆಗೆ ವಾಸಿಸ್ತಾ ಇದ್ರು. ಕೆಲವು ದಿನಗಳ ಹಿಂದಷ್ಟೇ ಡಂಪಿ ಅಹಮದ್ ಕುಟುಂಬ ಮತ್ತು ನ್ಯಾಯಾಧೀಶರ ಕುಟುಂಬದ ನಡುವೆ ಜಗಳ ನಡೆದಿತ್ತು ಎನ್ನಲಾಗಿದೆ. ಡಂಪಿ ಅಹಮದ್ ಪುತ್ರ ನ್ಯಾಯಾಧೀಶರು ಮತ್ತು ಕುಟುಂಬವನ್ನ ಕೊಲ್ತೇನೆ ಎಂದು ಬೆದರಿಕೆ ಒಡ್ಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ನ್ಯಾಯಾಧೀಶರ ಮನೆಯ ನಾಯಿ ಇವರ ಮೇಲೆ ದಾಳಿ ನಡೆಸಿದ್ರಿಂದ ಈ ಜಗಳ ನಡೆದಿತ್ತು ಎನ್ನಲಾಗಿದೆ. ಅನಂತರದಲ್ಲಿ ನ್ಯಾಯಾಧೀಶರ ಮನೆಯ ನಾಯಿ ಕಾಣೆಯಾಗಿದೆ. ಇದಾದ ಬಳಿಕ ಡಂಪಿ ಅಹಮದ್ ಪತ್ನಿ ನ್ಯಾಯಾಧೀಶರ ಮನೆಗೆ ಆಗಮಿಸಿ ನಿಮ್ಮ ನಾಯಿ ನನ್ನ ಮೇಲೆ ದಾಳಿ ನಡೆಸಿದೆ ಅಂತ ಬೊಬ್ಬಿಟ್ಟಿದ್ದಾರೆ. ನಂತರ ನ್ಯಾಯಾಧೀಶರು ಬರೇಲಿ ಪೊಲೀಸರಿಗೆ ಕರೆ ಮಾಡಿದ್ದು ಕಾಲ್ನಲ್ಲಿ ಘಟನೆಯ ಕುರಿತು ಮಾಹಿತಿ ನೀಡಿದ್ದಾರೆ. ನಂತರ ದೂರು ನೀಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸ್ತಾ ಇರುವ ಪೊಲೀಸರು 12 ಮಂದಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ.